ರಾಜ್ಯದ ವಿದ್ಯುತ್ ವಿತರಣೆ ಖಾಸಗಿಯವರ ಪಾಲಾಗುತ್ತಾ? 15 ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣೆಗೆ ಅನುಮತಿ ಕೋರಿ ಅರ್ಜಿ ಬಂದಿದೆ. ಕೆಇಆರ್ಸಿಗೆ ಅರ್ಜಿಯನ್ನ ಸಲ್ಲಿಸಿದೆ ಟಾಟಾ ಪವರ್ ಖಾಸಗಿ ಕಂಪನಿ. ಬೆಸ್ಕಾಂ, ಹೆಸ್ಕಾಂ, ಮೆಸ್ಕಾಂ ವ್ಯಾಪ್ತಿಯಲ್ಲಿ ವಿದ್ಯುತ್ ವಿತರಣೆ ಪ್ಲಾನ್ ಆಗಿದೆ. ಈಗಾಗಲೇ ಮುಂಬೈ, ಒಡಿಶಾ, ಅಜ್ಮೀರ್ನಲ್ಲಿ ಟಾಟಾ ವಿದ್ಯುತ್ ಸಪ್ಲೈ ಆಗ್ತಾ ಇದೆ. ವಿದ್ಯುತ್ ವಿತರಣೆ ಕಂಪನಿಗಳ ನಷ್ಟವನ್ನ ತಗ್ಗಿಸೋದಕ್ಕೆ ಖಾಸಗಿಯ ಮೂಲಕ ಪೂರೈಕೆ ಮಾಡಲಾಗುತ್ತಾ? ಟಾಟಾ ಕಂಪನಿಗೆ ವಿದ್ಯುತ್ ವಿತರಣೆ ನೀಡದಂತೆ ಆಗ್ರಹ ಕೇಳಿಬಂದಿದೆ. ವಿದ್ಯುತ್ ಗುತ್ತಿಗೆದಾರರ ಸಂಘ ಖಾಸಗೀಕರಣಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಖಾಸಗೀಕರಣದ ವಿರುದ್ಧ ವಿದ್ಯುತ್ ಗುತ್ತಿಗೆದಾರರ ಸಂಘ ತಿರುಗಿ ಬಿದ್ದಿದೆ. ಒಂದ್ ವೇಳೆ ಖಾಸಗೀಕರಣವಾದ್ರೆ ಸಂಘದ 69,612 ನೌಕರರು ಬೀದಿ ಪಾಲಾಗ್ತಾರೆ ಅನ್ನೋ ಆತಂಕ ಇದ್ದು ಖಾಸಗೀಕರಣ ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ. 2025-26ನೇ ಸಾಲಿನಲ್ಲಿ 3,800 ಕೋಟಿ ಆದಾಯವನ್ನ ತಂದುಕೊಟ್ಟಂತಹ ಸಂಘ ಈಗ ಖಾಸಗೀಕರಣ ಆದ್ರೆ ಸಮಸ್ಯೆ ಆಗತ್ತೆ ಅಂತ ಸಂಘ ಈ ಖಾಸಗೀಕರಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಇಷ್ಟು ಲಾಭವನ್ನ ತಂದುಕೊಟ್ಟಂತಹ ಸಂಘ ಆದ್ರೂ ವಿದ್ಯುತ್ ಗುತ್ತಿಗೆದಾರರ ಸಂಘವನ್ನ ಕೈಬಿಟ್ಟು ಖಾಸಗೀಕರಣಕ್ಕೆ ಸಿದ್ಧತೆ ನಡೀತಾ ಇದೆ. ಸಂಘದಿಂದ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ತಯಾರಿ ನಡೆದಿದೆ. ಜೂನ್ 22ರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ತೀರ್ಮಾನಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಯ ಗುತ್ತಿಗೆದಾರರು ಭಾಗಿಯಾಗಲಿದ್ದಾರೆ. ಕೋಲಾರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಶಿವಮೊಗ್ಗ, ಮೈಸೂರು ಸೇರಿದಂತೆ 15 ಜಿಲ್ಲೆಗಳಲ್ಲಿ ಖಾಸಗಿ ಕಂಪನಿ ಅರ್ಜಿ ಸಲ್ಲಿಸಿದೆ. ಇಂಧನ ಇಲಾಖೆಯ ಒಳಗೆ ಖಾಸಗೀಕರಣದ ಗುಮ್ಮ ಎಂಟ್ರಿ ಆಯ್ತಾ? ಈಗ ಇದಕ್ಕೆ ವಿರೋಧ ಕೇಳಿಬರ್ತಾ ಇದೆ. ಈಗ ಏನು ಕೇಂದ್ರದ ಒಂದು ಸೋಲಾರ್ ಸಿಸ್ಟಮ್ ಇದರಲ್ಲಿ ರೈತರಿಗೆ ಏನು ನೈಟ್ ಟೈಮ್ 6 ಅವರ್ ಕರೆಂಟ್ ಕೊಡ್ತಾ ಇದ್ರು, ಅವ್ರಿಗೆ ಸಪ್ರೇಟ್ ಸೋಲಾರನ್ನು ಕೊಡುವಂಥ ಎಲ್ಲ ಮೂಲಭೂತ ಸೌಕರ್ಯವನ್ನು ಸರ್ಕಾರ ಗ್ರಾಹಕರ ಹಣದಿಂದ ಮಾಡಿದೆ. ಆದರೆ ಏಕಾಏಕಿ ಇವತ್ತು ಟಾಟಾ ಪವರ್ ಅವರಿಗೆ ಪ್ರೈವೇಟೈಸೇಷನ್ ಕೊಡೋಕ್ಕೆ ಸರ್ಕಾರ ಕೊಟ್ಟು ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಕೇಳಿದ್ರೆ ಲಾಸಲ್ಲಿದೆ ಅಂತ ಹೇಳ್ತಾರೆ. ಲಾಸಲ್ಲಿ ಯಾಕಿದೆ? ಇವತ್ತು ಏಕಾಏಕಿ ವಿದ್ಯುತ್ ಗುತ್ತಿಗೆದಾರನೇ ಬೇಡ, ನೀವು ಸೆಲ್ಫ್ ಡಿಕ್ಲರೇಷನ್ ಓನರ್ ಕೊಟ್ಕೊಬಿಡ್ಲಿ, ಇವರು ಬೇಡ ಅನ್ನುವ ಉದ್ದೇಶವಾದರೂ ಏನು? ನೋಟಿಸ್ ಆಲ್ರೆಡಿ ಅದು ಪ್ರೋಸೆಸ್ ಆಗ್ತಾ ಇದೆ ಮೇಡಮ್. ನಮ್ಮ ಹತ್ರ ಎಲ್ಲ ರೆಕಮೆಂಡೇಶನ್ ಎಲ್ಲ ಹೋಗಿರುವಂಥ ದಾಖಲಾತಿಗಳು ಇಲ್ಲಿದೆ. ಕಾಂಟ್ರಾಕ್ಟ್ರು, ಸೂಪರ್ವೈಸರು, ವೈರ್ಮೆನ್ 69,612 ಜನಕ್ಕೆ ಕೊಟ್ಟಿದೆ. ಇದರಿಂದ 3,805 ಕೋಟಿ 2025 ಮತ್ತು 26ನೇ ಫೈನಾನ್ಷಿಯಲ್ ಇಯರಲ್ಲಿ ಲಾಭ ಬಂದಿದೆ. ಕಂಪ್ನಿ ಹೊರತಾಗಿ 212 ಜನ ಸರ್ಕಾರಿ ನೌಕರರು. ನಾವು ಗ್ರಾಹಕರ ಕೆಲಸವನ್ನು ಮಾಡಿ ಸೇಫ್ಟಿ ಮತ್ತು ಮಾಡಿರುವಂಥ ಕೆಲಸದ ಗುಣಮಟ್ಟವನ್ನು ಪರಿಶೀಲಿಸೋಕ್ಕೆ ನಾವು ಹಣವನ್ನು ಪೇಮೆಂಟ್ ಮಾಡಿರೋದು. ಇಂಥ ಸಂಸ್ಥೆ ಮತ್ತು ನಮ್ಮಗಳನ್ನು ಏಕಾಏಕಿ ಯಾಕೆ ಬೇಡ ಅಂತ ಇದ್ದಾರೆ? ನಾವು ಇದೇ ಸೋಮವಾರ 22ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ 10:30 ಗಂಟೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ವಿದ್ಯುತ್ ಗುತ್ತಿಗೆದಾರರು, ನಮ್ಮ ಕಾರ್ಮಿಕರು, ವೈರ್ಮೆನ್ಸು, ಸೂಪರ್ವೈಸರ್ಗಳು ಸೇರಿ ಸರ್ಕಾರಕ್ಕೆ ಖಾಸಗೀಕರಣವನ್ನು ವಿರೋಧಿಸಿ ಒಂದು ಬೃಹತ್ ಪ್ರತಿಭಟನೆಯನ್ನು ಇಟ್ಟಿದ್ದೀವಿ ಮೇಡಮ್. ಈಗ ಏನು ಕೇಂದ್ರದ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.